ಉಪಾಧ್ಯಕ್ಷೀಯ ಮಂಡಳಿ ಸದಸ್ಯರಾದಂತಹ ಎಂ ಚಂದ್ರಶೇಖರ್ ಅವರು ಇದ್ದಾರೆ. ಈ ದಿನದ ವಿಷಯ ರೈತ ಸಂಘ ಏಕನಾಯಕತ್ವದಿಂದ ಸಾಮೂಹಿಕ ನಾಯಕತ್ವದ ಕಡೆಗೆ ಅಂತಕ್ಕಂತಹ ವಿಷಯ. ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಚಿಕ್ಕಮಗಳೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಸಾರ್ವತ್ರಿಕವಾಗಿ ಘೋಷಿಸುವ ಕುರಿತು. ಮಾನ್ಯರೇ, ಏಕನಾಯಕತ್ವದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಎಂಬ ಆಯ್ಕೆಗಳಿದ್ದು, ಇದರಿಂದ ವ್ಯಕ್ತಿಗಳ ಅಧಿಕಾರದ ಅಹಂ, ಸರ್ವಾಧಿಕಾರದ ನಿರ್ಣಯ ಮತ್ತು ನಡವಳಿಕೆಗಳಿಂದ ಸಂಘಟನೆ ವಿಘಟನೆಗಳಾಗುತ್ತವೆ, ರೈತ ಚಳುವಳಿಗಳು ಶಕ್ತಿ ಕಳೆದುಕೊಳ್ಳುತ್ತವೆ ಎಂಬತಕ್ಕಂಥ ಆಧಾರದ ಮೇಲೆ ಆದುದರಿಂದ ಸಾಮೂಹಿಕ ನಾಯಕತ್ವದಲ್ಲಿ ಏಕ ವ್ಯಕ್ತಿಯ ಪ್ರಾಧಾನ್ಯತೆಯ ಬದಲಾಗಿ ಅಧ್ಯಕ್ಷೀಯ ಮಂಡಳಿ, ಉಪಾಧ್ಯಕ್ಷೀಯ ಮಂಡಳಿ, ಪ್ರಧಾನ ಕಾರ್ಯದರ್ಶಿ ಮಂಡಳಿ, ಸಹ ಕಾರ್ಯದರ್ಶಿ ಮಂಡಳಿಗಳ ಮೂಲಕ ಏಕ ವ್ಯಕ್ತಿಯ ಬದಲು ವ್ಯಕ್ತಿಗಳ ಗುಂಪು ಕೆಲಸ ಮಾಡುತ್ತದೆ. ಇದರಿಂದ ರೈತ ಸಂಘಟನೆಗಳು ಬಲಗೊಳ್ಳುತ್ತವೆ ಎಂದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತಮ್ಮ ಕೊನೆಯ ಬರವಣಿಗೆಯಲ್ಲಿ ಉಲ್ಲೇಖಿಸಿರುವಂತೆ ಅವರ ಪುತ್ರಿಯಾದ ಚುಕ್ಕಿ ನಂಜುಂಡಸ್ವಾಮಿ ಅವರು ಸಾಮೂಹಿಕ ನಾಯಕತ್ವದ ಪರಿಕಲ್ಪನೆಯನ್ನು ತಂದಿರುತ್ತಾರೆ. ಅದರಂತೆ ಈಗಾಗಲೇ ರಾಜ್ಯದ 20 ಜಿಲ್ಲೆಗಳಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕಾರ್ಯನಿರ್ವಹಿಸುತ್ತಿದೆ. ಅದರಂತೆ ದಿನಾಂಕ 3/7/2026ರಂದು ಲಯನ್ಸ್ ಭವನದಲ್ಲಿ ಕೆ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅನೇಕ ರೈತ ಮುಖಂಡರ ಉಪಸ್ಥಿತಿ ಹಾಗೂ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರಾದ ಹೊನ್ನೂರು ಪ್ರಕಾಶ್ ಮತ್ತು ಮಂಜು ಕಿರಣ್ ರವರ ಮುಖ್ಯ ಉಪಸ್ಥಿತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಶಾಖೆ ಪ್ರಾರಂಭಗೊಂಡಿದೆ. ಅದರಂತೆ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕೆ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಮಂಡಳಿಗಳು ರಚನೆಗೊಂಡಿದ್ದು, ಅದರಂತೆ ವಿವಿಧ ಮಂಡಳಿಗಳ ಪದಾಧಿಕಾರಿಗಳ ಹೆಸರನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಲು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಲಾಗುತ್ತಿದೆ. ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಏನಂದ್ರೆ ಏಕ ವ್ಯಕ್ತಿ ಬದಲು ಇಲ್ಲಿ ಮಂಡಳಿಗಳು ಕೆಲಸ ಮಾಡ್ತಾರೆ. ಹಾಗೆ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಡಿ ರಾಮೇಗೌಡ ಕಲ್ಲಹಳ್ಳಿ, ಎಂ ಡಿ ಶಂಕರ್ ಮರ್ಲೆ, ಎನ್ ರಮೇಶ್ ಸಾರಗೋಡು, ಎಂ ಸಿ ಗಣೇಶ್ ಗೌಡ ವಾಟಿಗ್ನಳ್ಳಿ, ನಜ್ಮಾ ಅಲಿ ಜೋಳದಾಳು, ಇವರು ಅಧ್ಯಕ್ಷೀಯ ಮಂಡಳಿ ಸದಸ್ಯರು. ಹಾಗೆಯೇ ಉಪಾಧ್ಯಕ್ಷೀಯ ಮಂಡಳಿ ಸದಸ್ಯರು BH ಸತೀಶ್ ಬೆರನಗೋಡು, ಚಿನ್ನಲಕ್ಷ್ಮಿ ಗೌರಿಕಾಲ್ವೆ, HM ಶಿವರಾಜು ಹೊಸಕೋಟೆ, ಎಂ ಚಂದ್ರಶೇಖರ್ ದೋಣಿಕಣ, HS ಬಸವರಾಜ ಸಿರಿಗಾಪುರ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಮಂಡಳಿಯ ಸದಸ್ಯರು GK ಕಾಂತರಾಜು ಗಂಜಲಗೋಡು, HS ಲೋಕೇಶ್ ಹಿರೇಮಗಳೂರು, KK ರವಿ ಕಲ್ಲಹಳ್ಳಿ, HC ವಸಂತ್ ಹರವಿನಗಂಡಿ, ಚಂದ್ರಶೇಖರ್ ಹಿರೇಗೌಜ. ಹಾಗೂ ಸಹ ಕಾರ್ಯದರ್ಶಿ ಮಂಡಳಿ ಸದಸ್ಯರು BU ಪರ್ವತೇಗೌಡ ಬಾಣಾಮರ, MN ಮಳ್ಳುಂಡಪ್ಪ ಲಕ್ಷ್ಮೀಪುರ, HN ಗಿರೀಶ್ ಹಾದಿಹಳ್ಳಿ, MN ಜಯರಾಮ್ ವಾಟಿಗನಹಳ್ಳಿ, KM ದುರ್ಗೇಗೌಡ ಕೆಶ್ವಿನಮನೆ, BN ಹುಲಿಯಪ್ಪಗೌಡ ಹೌಸಿಂಗ್ ಬೋರ್ಡ್, ಲಕ್ಷ್ಮಣರಾಜ ಅರಸು ತೇಗೂರು, BH ಪ್ರಜಾಪದ್ಮ ಕೆಸ್ವಿನಮನೆ, BC ಈರೇಗೌಡ ಬಾಣವರ, ಸೋಮೇಗೌಡ ಲಕ್ಯ, ಗೋಪಿಕೃಷ್ಣ ಬಿಳೆಕಲ್ಲಹಳ್ಳಿ, KS ಆನಂದೇಗೌಡ ಕೆಸವಿನಮನೆ, KM ಜಯರಾಮೇಗೌಡ ಕಲ್ಲಹಳ್ಳಿ, YC ಸುನೀಲ್ ಕುಮಾರ್ ಆದರ್ಶನಗರ, ಹಾಗೆ ಪ್ರಕಾಶ್ ಸಾಗರ. ಹಾಗೆಯೇ ಹಸಿರು ಸೇನೆ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘದ ಜೊತೆಗೆ ಹಸಿರು ಸೇನೆ ಕೆಲಸ ಮಾಡ್ತಾರೆ. ಅವರು 40 ವರ್ಷದ ಒಳಗಿರ್ತಕ್ಕಂಥ ವಯೋಮಾನದ ಯುವಕರ ಒಂದು ಸಂಖ್ಯಾಬಲ ಆಗಿರ್ತದೆ. ಅದರ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಸಚಿನ್ SR ನಲ್ಲೂರು, KA ಶ್ರೀಧರ್ ಕೋಡಾಳು, HB ಅನಿಲ್ ಹುಣಸೆಮಕ್ಕಿ. ಈ ರೀತಿ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರ ಆಯ್ಕೆಯನ್ನು ತಮ್ಮ ಮೂಲಕ ಮಾಧ್ಯಮದ ಮೂಲಕ ಸಾರ್ವತ್ರಿಕವಾಗಿ ಘೋಷಣೆ ಮಾಡೋದ್ರೊಂದಿಗೆ ಈ ಒಂದು ಸಮಿತಿ, ಈ ಒಂದು ಮಂಡಳಿ ಇರತಕ್ಕಂಥ ಪದಾಧಿಕಾರಿಗಳು ಮೊದಲನೇದಾಗಿ ನಾವು ಸಾರ್ವಜನಿಕವಾಗಿ ಯಾವ ವಿಷಯವಾಗಿ ನಾವು ಹೋರಾಟವನ್ನ ಚಳವಳಿಯನ್ನು ರೂಪಿಸೋದ್ರಿಂದ ಸಮಾಜಕ್ಕೆ, ರೈತ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಡ್ಬೋದು ಅಂತಕ್ಕಂಥ ವಿಚಾರವನ್ನ ಒಂದು ಸಭೆಯ ಮೂಲಕ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮೇಲ್ಕಂಡ ರೈತರ ಸಾಮೂಹಿಕ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಲ್ಪಿಸುವ ಪ್ರಯತ್ನ ಮಾಡಲಾಗುತ್ತದೆ. ಹಾಗೆಯೇ ಸಂಘದಲ್ಲಿ ಉಚಿತ ಕಾನೂನು ಸಲಹಾ ಸಮಿತಿಯನ್ನು ಮತ್ತು ಆರೋಗ್ಯ ಸೇವಾ ಸಮಿತಿಯನ್ನು ರಚಿಸಲಾಗಿದೆ. ಇದರ ಸದುಪಯೋಗವನ್ನು ಸಹ ಪಡೆದುಕೊಳ್ಳಲು ರೈತ ಬಾಂಧವರಲ್ಲಿ ಮನವಿ ಮಾಡಲಾಗುತ್ತಿದೆ. ಹಾಗೆಯೇ ಸಂಘವು ರೂಪಿಸುತ್ತಿರತಕ್ಕಂತಹ ಚಳುವಳಿಗಳ ಮೊದಲನೇ ಹೆಜ್ಜೆ. ಹಾಗೆಯೇ ಸದ್ಯದಲ್ಲೇ ಸಂಘವು ನೆನಗುದಿಗೆ ಬಿದ್ದಿರುವ ಮಳಲೂರು ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವ ಬಗ್ಗೆ. ಇದರಲ್ಲಿ ಬಹಳ ಒಂದು ಸಂಕಟ ಆಗ್ತಕ್ಕಂಥ ವಿಚಾರ ಅಂತಂದ್ರೆ ಸುಮಾರು 20 ಕೋಟಿಗಳ ಹಣ ಇಲ್ಲಿವರೆಗೂ ವ್ಯಯ ಆಗಿದೆ ಮಳಲೂರು ಏತ ನೀರಾವರಿ ಯೋಜನೆಗೆ. ಅದು ಬಡ್ಡಿ ಸಮೇತ ಒಂದು ಲೆಕ್ಕಾಚಾರ ಹಾಕಿ 20 ಕೋಟಿ ರೂಪಾಯಿಗಳ ಸಾರ್ವಜನಿಕ ಹಣ ನೀರು ಹರಿದೇ ಇದ್ದಂತಹ ಸಂದರ್ಭವನ್ನು ಯೋಚನೆ ಮಾಡಿದಾಗ, ಇದು ನೆನೆಗೆ ಬುದಿಗೆ ಬಿದ್ದು 25 ವರ್ಷ ಆಗಿರ್ತಕ್ಕಂಥ ವಿಚಾರವನ್ನು ಯೋಚನೆ ಮಾಡಿದಾಗ, ಒಂದು ನೀರನ್ನ ಹರಿಸಬೇಕು ಅವರು, ಇಲ್ಲ ಅಂತಂದ್ರೆ ಸಾರ್ವಜನಿಕ ಹಣದ ನಷ್ಟವನ್ನು ಭರ್ತಿ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಯಾಕಂತಂದ್ರೆ ಯಾವುದೇ ಒಂದು ಯೋಜನೆ ಸಕಾರಾತ್ಮಕವಾಗಿ
ರೈತರಿಗೆ ಅದು ಸದುಪಯೋಗ ಆಗಲಿಲ್ಲ ಅಂತ ಆದಾಗ ಅದರ ನಷ್ಟವನ್ನ ಅದಕ್ಕಾಗಿ ವ್ಯಯಿಸಿ ಅದನ್ನು ಹಾಳು ಮಾಡಿ ಅದನ್ನ ಇರ್ತಕ್ಕ ನೆರಗುದಿ ಬಿಟ್ಟು ಇಡೀ ಮೆಷಿನ್ಗಳು ಗಿರ್ಲಿ ಹಿಡಿದೋಗಿದೆ. ಈಗಾಗಲೇ ಪೈಪ್ಲೈನ್ ಮತ್ತೆ ಚೇಂಜ್ ಮಾಡಬೇಕು ಅಂತ ಹೇಳಿ ನಕಾರಣ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಪದೇ ಪದೇ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಕಾಮಗಾರಿಯ ವೆಚ್ಚ ಬಿಟ್ರೆ ಆಗಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ, ನಷ್ಟ ಆಗಿದೆ ಬಿಟ್ರೆ ಯೋಜನೆ ಪರಿಪೂರ್ಣವಾಗಿ ರೈತರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಆ ಯೋಜನೆ ಪರಿಪೂರ್ಣವಾಗಿ ರೈತರಿಗೆ ತಲುಪಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥದ್ದು. ಆ ನಂತರ ಒಂದು ನಿಗದಿತವಾದಂಥ ಜಾಗವನ್ನು ಗುರುತು ಮಾಡಿ ಈ ಒಂದು ಚಳುವಳಿಯ ಮೂಲಕ ಆ ಭಾಗದ ಎಲ್ಲ ರೈತ ಫಲಾನುಭವಿಗಳನ್ನು ಹೊಂದಿದಂತೆ, ರೈತ ಸಂಘದ ಮುಖಂಡರು ಹೊಂದಿದಂತೆ, ರೈತರು ಹೊಂದಿದಂತೆ ಒಂದು ಚಳುವಳಿಯನ್ನು ರೂಪಿಸೋದ್ರ ಮೂಲಕ ಆ ಕಾಮಗಾರಿಯ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಒತ್ತಾಯಿಸ್ತಕ್ಕಂಥದ್ದು. ಮತ್ತೊಂದು, ತಾಲೂಕು ಕಚೇರಿಗಳಲ್ಲಿ ರೈತರ ಕೆಲಸ ಅನಗತ್ಯ ವಿಳಂಬತೆ ಬಗ್ಗೆ ಗಟ್ಟಿಯಾದ ಚಳುವಳಿ ರೂಪಿಸಲಾಗುವುದು ಎಂದು ಘೋಷಿಸಲಾಗ್ತಾ ಇದೆ. ಏನು ತಾಲೂಕು ಕಚೇರಿನಲ್ಲಿ ಗಟ್ಟಿಯಾದ ಚಳುವಳಿ ರೂಪಿಸಿ ಮಾಡತಕ್ಕಂಥ ಒಂದು ಹೋರಾಟ ಅಂತಕ್ಕಂಥದ್ದು ನಿಮ್ಮೆಲ್ಲರ ಪ್ರಶ್ನೆ ಆಗಿರ್ಬೋದು. ಏನಪ್ಪಾ ಅಂತಂದ್ರೆ, ನಕಾಶೆಯಲ್ಲಿರ್ತಕ್ಕಂತಹ ಕಾಲುದಾರಿಗಳು, ಬಂಡಿ ರಸ್ತೆಗಳು ಇವು ಸರ್ಕಾರದ ಆಸ್ತಿ, ಸಾರ್ವಜನಿಕ ಆಸ್ತಿ. ಇವುಗಳನ್ನ ಸಂರಕ್ಷಣೆ ಮಾಡುವಲ್ಲಿ ತಾಲೂಕು ದಂಡಾಧಿಕಾರಿಗಳು ವಿಫಲರಾಗಿರ್ತಾರೆ ಅಂತಕ್ಕಂತಹ ಒಂದು ವಿಚಾರ. ಯಾಕಂತಂದ್ರೆ ಎಲ್ಲ ಗ್ರಾಮ ನಕಾಶೆಯಲ್ಲಿ ಇರ್ತಕ್ಕಂತಹ ರಸ್ತೆಗಳು, ಕಾಲುದಾರಿಗಳು ಇವತ್ತು ಮುಚ್ಚಿ ಹೋಗಿದ್ದಾವೆ. ಅದರಿಂದ ಮೂಲಭೂತ ಸೌಕರ್ಯಕ್ಕೆ ಧಕ್ಕೆ ಉಂಟಾಗಿದೆ. ಇದನ್ನ ಮೊದಲು ಅವರ ಸರ್ಕಾರಿ ರಸ್ತೆಗಳು, ಅವ್ರದ್ದು ಏನು ಸಾರ್ವಜನಿಕ ರಸ್ತೆಗಳಿವೆ ಅವುಗಳನ್ನ ಯಾರು ಒತ್ತುವರಿ ಮಾಡುತ್ತಾರೆ ಪ್ರಬಲರು, ಅವರಿಂದ ತೆರವು ಮಾಡ್ತಕ್ಕಂಥದ್ದು. ಅಂತಹ ತೆರವು ಮಾಡಬೇಕು ಅಂತ ಯಾರು ರೈತರ ಸಮೂಹ ಅರ್ಜಿ ನೀಡಿದೆ, ಆ ಅರ್ಜಿಗಳನ್ನು ತುರ್ತಾಗಿ ಪರಿಗಣಿಸಿ ಮೊದಲು ಅವುಗಳನ್ನು ವಶಕ್ಕೆ ಪಡಿಬೇಕು, ಸರ್ಕಾರದ ವಶಕ್ಕೆ ಪಡಿಬೇಕು ಆ ಜಾಗಗಳನ್ನು. ಒಂದನೇ. ಎರಡನೇದು, 3 ತಿಂಗಳಿಗಿಂತ ಹೆಚ್ಚು ಯಾರು ಕಚೇರಿಗಳಲ್ಲಿ ಅಲ್ದಾಡ್ತಾ ಇದ್ದಾರೆ, ನಮ್ ಕೆಲಸ ಆಗಿಲ್ಲ ಅಂತ, ಅದು ಕಾನೂನು ವ್ಯಾಪ್ತಿಗೆ ಬಂದ್ರೆ ಅದು ಬರೋ ತರ, ಬರಲಿಲ್ಲ ಅಂತಂದ್ರೆ ವಜಾ ಮಾಡುತ್ತಾರೆ. ಒಟ್ಟು ಅರ್ಜಿ ವಿಲೇವಾರಿ ಆಗುತ್ತೆ. ಒಂದು ವೇಳೆ ರಾಜಕೀಯ ಪ್ರೇರಿತವಾಗಿ ಪ್ರಭಾವದಿಂದ ಏನಾದರೂ ಅರ್ಜಿಗಳು ವಜಾ ಮಾಡಿದ್ರೆ, ಆ ಅರ್ಜಿಗಳು ಸಿವಿಲ್ ನ್ಯಾಯಾಲಯದಲ್ಲಿ ಏನಾದ್ರು ಅವರ ಇಗನೆಸ್ಟಿಯಾಗಿ ಏನಾದರೂ ಆದೇಶಗಳು ಬಂದ್ರೆ ಅದರ ದಂಡವನ್ನು ತೆರಬೇಕಾಗ್ತದೆ ತಹಸೀಲ್ದಾರ್. ಹಾಗೆ ಅನಗತ್ಯ ಯಾವ ಅರ್ಜಿಯನ್ನು ವಿಳಂಬ ಮಾಡೋ ಹಾಗಿಲ್ಲ, ವಿಲೆ ಇಡೋ ಹಾಗಿಲ್ಲ. ಇದು ರೈತ ಸಮುದಾಯದ ಒಬ್ಬ ಅಮಾಯಕ ರೈತ ಕೇಳ್ತಕ್ಕಂಥ ಪ್ರಶ್ನೆಯನ್ನ ಆ ರೈತನ ಪರವಾಗಿ ಇವತ್ತು ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಕೇಳ್ತಾರೆ. ಜೊತೆಗೆ ಯಾಕಪ್ಪ ಇದನ್ನ ನಾವು ಕೇಳ್ತಾ ಇದೀವಿ ಅಂತಂದ್ರೆ, ಇದನ್ನ ಹೇಗಪ್ಪ ಕೇಳ್ತೀವಿ ಅಂತಂದ್ರೆ, ನಾವು ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಯಾವ ಅರ್ಜಿ ಇದೆ ವಿಲೇವಾರಿ ಮಾಡಿ ಅಂತ ನಾವು ಕೇಳೋದಿಲ್ಲ. ನಾವು ಪ್ರತಿ ನಾಡು ಕಚೇರಿಗಳ ಹತ್ರ ಸುಮಾರು 8 ದಿನಗಳ ಅಡ್ವಾನ್ಸ್ ನಾಮಫಲಕವನ್ನು ಹಾಕ್ತೀವಿ, ಸಾರ್ವಜನಿಕವಾಗಿ ಅರ್ಜಿ ಸ್ವೀಕಾರ ಮಾಡ್ತೀವಿ. ಎಲ್ಲಿ? ಪ್ರತಿ ನಾಡ ಕಚೇರಿಗಳಲ್ಲಿ, ತಾಲೂಕಿನ ಪ್ರತಿ ನಾಡಗಳಲ್ಲಿ ಅಲ್ಲಿ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದನ್ನು ಒಂದು ನಿಗದಿಯಾದಂತಹ ಒಂದು ದಿನಾಂಕವನ್ನು ನಿಗದಿ ಮಾಡಿ ತಾಲೂಕು ಕಚೇರಿಯ ಮುಂದೆ ವಿವಿಧ ಸಂಘಟನೆಯ ನಾಯಕರು, ಪದಾಧಿಕಾರಿಗಳು ಹಾಗೂ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಬಾಧಿತರಾದಂತಹ ರೈತರು ಸೇರಿ ಈ ಒಂದು ಪ್ರಶ್ನೆಯನ್ನ ಚಳವಳಿ ಮೂಲಕ ಮಾಡಲಾಗ್ತದೆ. ಇದು ಒಂದು ಸಾರ್ವತ್ರಿಕವಾದ ಬೆಳವಣಿಗೆ ಅಂತ ಸಾಮೂಹಿಕ ನಾಯಕತ್ವ ರೈತ ಸಂಘ ಭಾವಿಸ್ತಾ ಇದೆ. ಇದಕ್ಕೆ ಸಿದ್ಧತೆಯನ್ನ ಹಾಗೂ ದಿನಾಂಕ ನಿಗದಿಯನ್ನ ಚಿಕ್ಕಮಗಳೂರಿನ ಎಲ್ಲ ಸಂಘಟನೆಗಳನ್ನ ಒಂದು ಸಭೆ ಕರೆದು ಅವರೊಂದಿಗೆ ಚರ್ಚಿಸಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಚಳವಳಿ ರೂಪಿಸಬೇಕು, ಇದರಿಂದ ರೈತರಿಗೆ ಯಾವ ಮಟ್ಟದ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ ದಿನಾಂಕವನ್ನ ಸದ್ಯದಲ್ಲೇ ನಾವು ಘೋಷಣೆ ಮಾಡ್ತೀವಿ. ಎಲ್ಲಿ ಯಾವ್ಯಾವ ಹೋಬಳಿಯ ನಾಡ ಕಚೇರಿಗಳಲ್ಲಿ ಯಾವ ರೀತಿ ಯಾವತ್ತು ನಾವು ರೈತ ಸಂಪರ್ಕ ಸಭೆಯನ್ನ ನಡೆಸ್ತೀವಿ, ಅರ್ಜಿಗಳನ್ನ ಆಹ್ವಾನ ಮಾಡ್ತೀವಿ, ಹಾಗೆ ಅವುಗಳ ಪೂರ್ಣ ವಿಲೇವಾರಿ ಮಾಡೋದಕ್ಕೆ ತಹಸೀಲ್ದಾರ್ ಕಚೇರಿ ಮುಂದೆ ಯಾವ ಚಳವಳಿ ರೂಪಿಸ್ತೀವಿ ಅಂತಕ್ಕಂಥದ್ದನ್ನ ದಿನಾಂಕವನ್ನು ಸದ್ಯದಲ್ಲೇ ಘೋಷಿಸಲಾಗುವುದು. ಈ ಬಗ್ಗೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖಿಸಿ ಅದನ್ನ ಪ್ರಚಾರ ಮಾಡೋದ್ರ ಮೂಲಕ ರೈತರು ಅಹವಾಲನ್ನ ನೀಡೋದಕ್ಕೆ ಸಿದ್ಧರಾಗೋದಕ್ಕೆ ರೆಡಿ ಆಗ್ತಾರೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಇದಿಷ್ಟು ಈ 2 ಚಳವಳಿಗಳನ್ನ ಪ್ರಾರಂಭಿಕ ಹಂತದಲ್ಲಿ ಸಾಮೂಹಿಕ ರಾಜ್ಯ ರೈತ ಸಂಘ ಗಟ್ಟಿಯಾದ ಚಳವಳಿಗಳ ಮೂಲಕ ಮಾಡಬೇಕು ಅಂತ ನಿರ್ಣಯ ಕೈಗೊಂಡಿದೆ.